ನಮಸ್ತೆ ರೈತ ಮಿತ್ರರೇ, SGK ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ನಿಖರವಾಗಿ ನಾನು ಹೇಳ್ಬೇಕಂತಂದ್ರೆ ಇಡೀ ಮುಂಡ್ರಿಕೆ ರೋಗದ ಬಗ್ಗೆ ಸಾಕಷ್ಟು ಜನರಿಗೆ ಚಿಂತೆ ಇದೆ. ಒಂದು ಅಡಿಕೆ ಬೆಳೆ ಅಂದ ತಕ್ಷಣನೇ ಅದರೊಳಗೆ ಇಡೀ ಮುಂಡ್ರಿಕೆ ರೋಗದ ಒಂದು ವಿವರ ಬರದೇನೆ ನಮ್ಮ ಮಾತುಕತೆ ಮುಗಿಯೋದು ಇಲ್ಲ. ಹಾಗಾಗಿ ಇವತ್ತು ಇಡೀ ಮುಂಡ್ರಿಕೆ ರೋಗ ಬರೋ ಕಾರಣಗಳೇನು ಅಂತ ನಾವು ನೋಡ್ಬೋದು. ಈ ಕಡೆ ಹಿಂದ್ಗಡೆ ನಾವು ನೋಡ್ಬೋದು, ಸುಳಿ ಹೋಗಿರೋಂಥ ನಾವು ಇವಾಗ ಗರಿ ಚಿಕ್ಕದಾಗಿ ಕಸ್ಮರ್ಗೆ ಆಗಿ ಇದು ಗಿಡ ಎಲ್ಲ ಸಾಯೋದು ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳೇ ಅದು ಹೆಚ್ಚಾಗಿ ಬಯಲು ಸೀಮೆ ಪ್ರದೇಶದಲ್ಲಿ ನಾವು ಚಿತ್ರದುರ್ಗ ಸುತ್ತಮುತ್ತ ಮತ್ತು ಚನ್ನಗಿರಿ ಸುತ್ತಮುತ್ತ ನಾವು ಏರಿಯಾದಲ್ಲಿ ನಾವು ಸಾಕಷ್ಟು ಇಂಥ ಒಂದು ಚಾಲೆಂಜಸ್ ನೋಡ್ತಾ ಇದ್ದೀವಿ. ಕಾರಣಗಳು ಸಾಕಷ್ಟು ಇದೆ, ಅದರೊಳಗೆ ಹಲವಾರು ಕಾರಣಗಳಿಂದ ಆಗೋದು. ನಾನೊಂದು ಇವಾಗ ಗಮನಿಸಿರೋದೇನಪ್ಪ ಅಂದರೆ, ಅತಿ ಹೆಚ್ಚಾಗಿ ನಾವು ಕೆರೆಗೋಡು ಮಣ್ಣು ನಾವು ಕೊಡೋದು ಗಿಡಕ್ಕೆ, ಮತ್ತು ಅತಿ ಹೆಚ್ಚಾಗಿ ನಾವು ಟ್ರ್ಯಾಕ್ಟರ್ ಬೇಸಾಯ ಮಾಡಿ ಬೇರೆ ಹರಿಯೋದ್ರಿಂದನೂ ಅದು ಆಗೋ ಸಾಧ್ಯತೆ ಇದೆ. ಇವತ್ತಿನ ಕಾಲದಲ್ಲಿ ಇವಾಗ ಒಂದು ಗಿಡದ ಬಡ್ಡೆಯಲ್ಲಿ ನಮ್ಮ ಸಾವಯವ ಇಂಗಾಲ ಸುಮಾರು ಒಂದು 2% ಇರಬೇಕು, ಇವತ್ತು ಲೆಸ್ ದೆನ್ 1% ಅಥವಾ 0.5% ಇವತ್ತು ಇದೆ ಅಂತಂದ್ರೂ ಸುಳ್ಳಾಗ್ದು. ಅದಕ್ಕೆ ನಾವು ಮಾಡಬೇಕಾಗಿರೋಂಥ ಕ್ರಮಗಳು ಏನಪ್ಪ ಅಂತಂತಂದರೆ, ನಾವು ಕಳೆನಾಶಕನ್ನು ಕೂಡ ಅತಿ ಹೆಚ್ಚು ಕಡಿಮೆವಾಗಿ ನಾವು ಯೂಸ್ ಮಾಡಬೇಕು. ಮತ್ತು ಇವಾಗ ಏನು ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತಿದ್ದೀವಿ ಅದೆಲ್ಲ ಕಡಿಮೆ ಬಳಸಿ ನಾವು ಸಮಗ್ರ ಪೋಷಕಾಂಶ ಮತ್ತು ಕಾರ್ಬನ್ ಬೇಸ್, ನಾವು ಇವಾಗ ಕಾರ್ಬನ್ ಬೇಸ್ ಫರ್ಟಿಲೈಸರ್ಸ್ ಏನಿದೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಅದು ಹೆಚ್ಚು ಯೂಸ್ ಮಾಡಿದಾಗ ನಾವು ಕರೆಕ್ಟಾಗಿ, ಅಂದರೆ ಹೆಚ್ಚಿಗೆ ಅಂತಂತಂದರೆ ಒಂದು ಗಿಡಕ್ಕೆ ಸುಮಾರು ಒಂದು ವರ್ಷಕ್ಕೆ 2 ಟೈಮ್ ಕೊಡ್ಬೇಕಂದ್ರೆ ಒಂದು 550 ಗ್ರಾಮ್ಸ್ ಅಷ್ಟು 2 ಟೈಮ್ ಕೊಟ್ಟರೆ ನಾವು ತುಂಬ ಚೆನ್ನಾಗಿ ನಾವು ಫಸಲು ನೋಡ್ಬೋದು ಮತ್ತು ಗಿಡದ ದಾರಿ ಕೂಡ ಮೇಂಟೈನ್ ಮಾಡ್ಬೋದು. ಇವತ್ತು ಸುಮಾರು ಒಂದು 30 ವರ್ಷದ ಗಿಡ ಸಾಯ್ತಾ ಇದೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಒಂದು 25ರಿಂದ ಒಂದು 75 ರೂಪಾಯಿವರೆಗೂ ನಾವು ಖರ್ಚು ಮಾಡಿದ್ರೆ ಗಿಡ ಉಳಿಸ್ಕೋಬೋದಲ್ಲ ಅಂತ ನನ್ನ ಒಂದು ಉದ್ದೇಶ. ರೈತರು ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿ ಆ ಒಂದು ನಾವು ಫೋಕಸ್ ಮಾಡಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಗಮನ ಹರಿಸೋದ್ರಿಂದ ಅವ್ರದ್ದು ಇಳುವರಿನೂ ಚೆನ್ನಾಗುತ್ತೆ ಮತ್ತು ಅವ್ರ ಗಿಡ ತೋಟ ಕೂಡ ಅವರು ಉಳಿಸ್ಕೋಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.